ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರಿಕಾರರು ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಪ್ರಥಮದ ಮುಖ್ಯವಾಗಿದೆ. ಮಂಡ್ಯ ಮತ್ತು ಮೈಸೂರು ನಡುವಿನ ಈ ನೇರ ಹಣಾಣಿಯಲ್ಲಿ ಪ್ರಥಮಾರ್ಧದ ಸ್ಕೋರ್ ವಿವರ ಈ ರೀತಿ ಇದೆ. 21-13 ಇನ್ ಫೇವರ್ ಆಫ್ ಮಂಡ್ಯ. 21-13. ಇಪ್ಪತ್ತೊಂದು 13ರಲ್ಲಿ ಪ್ರಥಮಾರ್ಧ ಮುಕ್ತಾಯ ಕಂಡುಕೊಂಡಿದ್ದು 8 ಅಂಕಗಳ ಮುನ್ನಡೆಯನ್ನು ಕಾಯ್ದಿಸಿಕೊಳ್ತಾರೆ ಮಂಡ್ಯ ಜಿಲ್ಲಾ ತಂಡ. 21-13 ಮಂಡ್ಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಂಕಣ 2 ಅಭಿಮನ್ಯು ಅಂಕಣದಲ್ಲಿ ಉಡುಪಿ ವರ್ಸಸ್ ದಕ್ಷಿಣ ಕನ್ನಡ ಎರಡು ಬಲಿಷ್ಠ ತಂಡಗಳು, ಕರಾವಳಿ ಮೂಲದ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಜಿಕೆ ವರ್ಸಸ್ ಉಡುಪಿ ಡಿಸ್ಟ್ರಿಕ್ಟ್ ಟೀಮ್ ಕೋರ್ಟ್ ನಂಬರ್ 2. ಯುವ ಕಿಲಾಡಿ ಸುಜಯ್ನಿಗೆ ನಿರ್ಣಾಯಕ ದಾಳಿಯ ಹೊಣೆಯನ್ನು ನೀಡಲಾಗ್ತಾ ಇದೆ. ರೈಟ್ ಶಶಾಂಕ ನಿಶಾನೆ ತಪ್ಪಾಗಿದೆ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. 21-13. ದ್ವಿತೀಯಾರ್ಧದಲ್ಲಿ ಮೈಸೂರು ಜಿಲ್ಲಾ ತಂಡದ ಆಟಗಾರರು ಯಾವ ರೀತಿಯಾಗಿ ತಮ್ಮ ಪ್ರದರ್ಶನ ನೀಡುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸ್ಟ್ರಗಲ್ ಆಗಿರೋದ್ರಿಂದ ಪರಿಶೂಟ್ಗೆ ಅವಕಾಶ ಇಲ್ಲ. ಒಂದೊಳ್ಳೆ ಎಸ್ಕೇಪ್. ಒಂದು ಆತುರದ ಅವಸರದ ಡಬಲ್ ಟಚ್, ಟೆಕ್ನಿಕಲ್ ಪಾಯಿಂಟ್, ತಾಂತ್ರಿಕ ಅಂಕವನ್ನು ನೀಡಲಾಗ್ತಾ ಇದೆ ಎದುರಾಳಿ ಉಡುಪಿ ಜಿಲ್ಲಾ ತಂಡಕ್ಕೆ. ಇದರೊಂದಿಗೆ ಎರಡು ತಂಡಗಳ ಬಲಾಬಲ ಅಂಕಣ 2ರಲ್ಲಿ 4-3ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 1 ಅಂಕದ ಆರಂಭಿಕ ಅಲ್ಪ ಮುನ್ನಡೆಯಲ್ಲಿ 4-3 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ ಅಂಡ್ ಕೋರ್ಟ್ ನಂಬರ್ 2. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದೆ ಮೈಸೂರು ತಂಡಕ್ಕೆ. 22-15 ಇನ್ ಫೇವರ್ ಆಫ್ ಮಂಡ್ಯ. 7 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ ಇದೆ. ಸಕ್ಕರೆ ನಾಡು ಮಂಡ್ಯ ವಿರುದ್ಧವಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ದಾಳಿಯಲ್ಲಿ ರಾಕಿ ಚರಣ್ ಬೇಡವಾದಂತಹ ಟ್ಯಾಕಲ್, ಒಂದು ಆತುರದ ನಿರ್ಧಾರ, ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. 23-15 ಇನ್ ಫೇವರ್ ಆಫ್ ಮಂಡ್ಯ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. 2 ಅಂಕಣದ ನೇರ ಪ್ರಸಾರವನ್ನ ನೀವು ಯೂಟ್ಯೂಬ್ ಗಳಲ್ಲಿ ಸಹ ವೀಕ್ಷಿಸಬಹುದಾಗಿದೆ. 7ನೇ ಕರೆ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಂಗ್ಳೂರ್. 2 ತಂಡಗಳಿಗಿದು 2ನೇ ಕರೆ. ಸೆಕೆಂಡ್ ಕಾಲ್ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಂಗ್ಳೂರು. 2 ತಂಡಗಳಿಗಿದು 2ನೇ ಕರೆ. ಕಣ 1ರಲ್ಲಿ ಇದೆಲ್ಲ ನೋಡುವಂತರ ದೊಡ್ಡ ಕಬ್ಬನ್ ಜಲ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಆಯೋಜಕರಾಗಿ ಶ್ರೀಯುತ ಮಧುರೆ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ ಅವರ ಒಂದು ಸಾರಥ್ಯದಲ್ಲಿ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಒಂದು ಇತಿಹಾಸವನ್ನ ಇಲ್ಲಿ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಶ್ರೀಯುತ NK ರಮೇಶ್ ಅವರು, ಮಾಜಿ 11-3 ನಗರಸಭಾ ಸದಸ್ಯರು, ನಿರ್ದೇಶಕರು ದೊಡ್ಡಬಳ್ಳಾಪುರ. ಶ್ರೀಯುತ ರಾಜಗೋಪಾಲ್ ಪಾಲೀರವರು,
PLD ಬ್ಯಾಂಕ್ನ ಮಾಜಿ ನಿರ್ದೇಶಕರು, ಅದೇ ರೀತಿ ಯುವ ಮುಖಂಡರಾಗಿರುವಂತಹ ಶ್ರೀಯುತ ವಾಸು ದೊಡ್ಡಬಳ್ಳಾಪುರ ಇವರೆಲ್ಲರ ಒಂದು ನೇತೃತ್ವದಲ್ಲಿ ಆಗಮಿಸಿದಂತ 26 ಜಿಲ್ಲಾ ತಂಡಗಳಿಗೆ ಊಟ ವಸತಿ ವ್ಯವಸ್ಥೆಯೊಂದಿಗೆ ಅದ್ಭುತವಾದಂತಹ ಒಂದು ಕಬಡ್ಡಿ ಪಂದ್ಯಗಳನ್ನು ಇಲ್ಲಿ ಆಯೋಜಿಸಲಾಗಿದೆ. ಇಂದು ಅಂತಿಮ ದಿನ. ಈ ಅಂಜನಾದ್ರಿ ಕಪ್ 2025ರ ಚಾಂಪಿಯನ್ಸ್ ಯಾರಾಗ್ತಾರೆ ಎಂದು ಕಾದು ನೋಡುವಂತಹ ಕ್ಷಣ. 12-3 in favor of ದಕ್ಷಿಣ ಕನ್ನಡ ಕೋರ್ಟ್ ನಂಬರ್ 2 ಅಭಿಮನ್ಯು ಅಂಕಣದಲ್ಲಿ ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ನಿರ್ವಹಿಸ್ತಾ ಇದೆ. ದಕ್ಷಿಣ ಕನ್ನಡದ ಡಿಫೆನ್ಸ್ ಅನ್ನ ಬೆಳೆಸಲಾಗಿದೆ. ಪ್ರಜ್ವಲ್ ಬಂದಿ ಆಗ್ತಾ ಇದ್ದಾರೆ. 23-16 in favor of ಮಂಡ್ಯ. 23-16 ಮಂಡ್ಯ ತಂಡದ ಪರವಾಗಿ. 13-3 in favor of ದಕ್ಷಿಣ ಕನ್ನಡ ಅಂಡ್ ಕೋರ್ಟ್ ನಂಬರ್ 2. 10 ಅಂಕಗಳ ಆರಂಭಿಕ ಸ್ಪಷ್ಟ ಮುನ್ನಡೆಯಲ್ಲಿ ಸಾಕ್ತಾ ಇದೆ. ಮಂಡ್ಯ ತಂಡಕ್ಕೆ ಥರ್ಡ್ ರೈಡ್. ಇಟ್ಸ್ ಅ 2 or tie. ಡಿಸೈಡ್ ನಲ್ಲಿ ವರುಣ್. ಮಂಡ್ಯ ತಂಡದ ಒಬ್ಬ ಯುವ ಉದಯೋನ್ಮುಖ ಆಟಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. 23-16 ಪಂದ್ಯ ಸಾಕ್ತಾ ಇದೆ. ಎಸ್, ರೀಚಿಂಗ್ ಫ್ರಮ್ ಔಟ್ ಸೈಡ್. ಒಂದೊಳ್ಳೆ ನಿರ್ಣಯ. ಸಂಪೂರ್ಣವಾಗಿ ದಾಳಿಗಾರ ಇಲ್ಲಿ ಅಂಕಣದ ಹೊರಗಡೆ ಹೋಗಿ ಮಿಡ್ಲೈನ್ ಕಡೆ ರೀಚ್ ಆದ್ರು. 23-17 ಕೇವಲ 6 ಅಂಕದ ಅಂತರ. ನಮ್ಮ ಗ್ಯಾಲರಿಯಲ್ಲಿ ಕೂತಿರುವಂತಹ ಪ್ರೇಕ್ಷಕರೊಮ್ಮೆ ಜೋರ ಚಪ್ಪಾಳೆ ಬರಲಿ. ಎರಡು ತಂಡದ ಆಟಗಾರರಿಗೆ ಕಮ್ ಬ್ಯಾಕ್ ಮಾಡುವಂತ ಒಂದು ಸೂಚನೆ ನೀಡ್ತಾ ಇದ್ರೆ ಸಾಂಸ್ಕೃತಿಕ ನಗರಿ ಮೈಸೂರು ತಂಡದ ಸುದರ್ಶನ್ ಈ ಬಾರಿ ಮಿಸ್ಟೇಕ್ ಮಾಡಿದ್ರು. ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯ್ತಾ. ಒಂದು ಸಂದರ್ಭದಲ್ಲಿ ಸುಲಭವಾದಂತ ಟ್ಯಾಕಲ್ ಮಂಡ್ಯ ತಂಡ ಆಟಗಾರರಿಂದ. 24-17 24-17 ಇನ್ ಫೇವರ್ ಆಫ್ ಸಕ್ಕರೆ ನಾಡು ಮಂಡ್ಯ. ಖಂಡಿತವಾಗ್ಲೂ 7 ಅಂಕದ ಮುನ್ನಡೆಯಲ್ಲಿ ಅಂಕಣ 2ರಲ್ಲಿ 14-3ರಲ್ಲಿ ಮಂಡ್ಯ ಮುನ್ನಡೆ ಲಭಿಸಿದ ದಕ್ಷಿಣ ಕನ್ನಡ ಜಿಲ್ಲೆಗೆ. 14-3 ಜಿಮ್ಮೆ ಅವರ ಎರಡು ತಂಡದ ಆಟಗಾರರು ಕರಾವಳಿ ಭಾಗದ ಆಟಗಾರರು ಮೀನಿನ ಪ್ರದೇಶದಿಂದ ಆಗಮಿಸಿದ್ದಾರೆ. ಹೆಸರುಘಟ್ಟದಲ್ಲೂ ಸಾಕಷ್ಟು ಮೀನುಗಳು ಸಿಗುತ್ತೆ. ಆದ್ರೆ ಹೆಸರುಘಟ್ಟಕ್ಕಿಂತಲೂ ಬಲಿಷ್ಠವಾಗಿರುವಂತಹ ಆಟಗಾರ ಇದ್ದಾರೆ ಅಂತ ಹೇಳಿ ನೀವು ನಿನ್ನೆ ಉಡುಪಿ ಹಾಗೂ ಮಂಗಳೂರು ಭಾಗದ ಆಟಗಾರ, ದಕ್ಷಿಣ ಕನ್ನಡ ಆಟಗಾರ ಬಗ್ಗೆ ಹೇಳ್ತಾ ಇದ್ರೆ ಏನನ್ಸುತ್ತೆ? ಕೆರೆಯ ಬೇರೆ ಸಾಗರವೇ ಬೇರೆ. ಎರಡು ಕರಾವಳಿ ತೀರದ ತಂಡಗಳು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ತಂಡಗಳ ನಡುವಿನ ಪಂದ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ 17 ಅಂಕಗಳನ್ನ 3 ಅಂಕಗಳನ್ನ ಉಡುಪಿ ಜಿಲ್ಲಾ ತಂಡ 18-4 in favor of ದಕ್ಷಿಣ ಕನ್ನಡ. 24-18 in favor of ಮಂಡ್ಯ. ಅಂಕಣ 1ರಲ್ಲಿ 6 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಡಿಫೆನ್ಸ್ ಭಾಗದ 21-4 in favor of ದಕ್ಷಿಣ ಕನ್ನಡ ಅಂಡ್ ಕೋರ್ಟ್ ನಂಬರ್ 2. 17 ಅಂಕಗಳ ಅಂತರದ ಏಕಪಕ್ಷೀಯ ಏಕಾಧಿಪತ್ಯದ ಮುನ್ನಡೆಯನ್ನ ತಂದಾಡಿಸಿದ ದಕ್ಷಿಣ ಕನ್ನಡ. ನೋಡಿ ಆಟಗಾರರ ಊಟದ ವ್ಯವಸ್ಥೆ ಸಿದ್ಧವಾಗ್ತಾ ಇದೆ. ಊಟದ ಟೋಕನ್ ಅನ್ನು ವೇದಿಕೆ ಬಲಭಾಗಕ್ಕೆ ಬಂದು ತಂಡದ ಕ್ಯಾಪ್ಟನ್ ಅಥವಾ ವ್ಯವಸ್ಥಾಪಕರು ಬಂದು ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ತಂಡ ಈಗಾಗಲೇ ಪಂದ್ಯವನ್ನು ಆಡಿರುವಂತ ತಂಡದ ಆಟಗಾರರು ಸಹ ಆಗಮಿಸಬೇಕು. ಊಟದ ಟೋಕನ್ ಇಲ್ಲ ಅಂದ್ರೆ ನೋಡಿ ಊಟದ ಮನೆ ಹತ್ರ ಅಲ್ಲಿ ಅವಕಾಶ ಇರೋದಿಲ್ಲ. ಇಂದು ಅಂತಿಮ ದಿನ ಆಗಿರೋದ್ರಿಂದ ದಯವಿಟ್ಟು ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗಿ ಊಟವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸ್ವಲ್ಪ ಈ ಕಡೆ ಸ್ವಲ್ಪ ಈ ಕಡೆ 26-19 ಪಂದ್ಯ ಸಾಗ್ತಾ ಇದೆ. ಮಂಡ್ಯ ತಂಡದ ಪರವಾಗಿ ಮಂಡ್ಯ ತಂಡದ ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ ವಿಶ್ವಾಸ್ ಗೌಡ ಕಳೆದ ಬಾರಿಯ ಇತ್ತೀಚೆಗೆ ನಡೆದಂತ ಪ್ರೊ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ 22-4 ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯಲ್ಲಿ ಸಾಗ್ತಾ ಇದೆ. ಅನೇಕ ಕರ್ನಾಟಕ ರಾಜ್ಯದ ಪ್ರತಿಭಾನ್ವಿತ ಆಟಗಾರರು ಪ್ರೊ ಕಬಡ್ಡಿಯಲ್ಲಿ ಮಿಂಚ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಪದಾಧಿಕಾರಿಗಳ ಒಂದು
ಅವರ ಒಂದು ನೇತೃತ್ವದಲ್ಲಿ ಅನೇಕ ಕರ್ನಾಟಕದ ಕಬಡ್ಡಿ ತಾರೆಯರು ಮಿಂಚುತ್ತಾ ಇದ್ದಾರೆ. ಎಲ್ಲ ತಂಡದ ನಾಯಕರಿಗೆ ವಿಶೇಷವಾದ ಸೂಚನೆ, ಊಟದ ಕೂಪನ್ಗಳನ್ನ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ನೀಡಲಾಗ್ತಾ ಇದೆ. ಶ್ರೀಯುತ ಹರೀಶ್ ಅವರನ್ನ ಭೇಟಿ ಮಾಡಿ ಎಲ್ಲ ತಂಡದ ತರಬೇತುದಾರರು ತಮ್ಮ ತಂಡಗಳ ಆಟಗಾರರ ಒಂದು ಊಟದ ಕೂಪನ್ ಅನ್ನು ಪಡೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದೆ. ಆಲ್ ಟೀಮ್ ಕೋಚಸ್, ಆಲ್ ಟೀಮ್ ಕ್ಯಾಪ್ಟನ್ಸ್, ಪ್ಲೀಸ್ ಕಲೆಕ್ಟ್ ಲಂಚ್ ಕೂಪನ್ಸ್. ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಹರೀಶ್, ಕ್ರೀಡಾಂಗಣದ ಮಧ್ಯಭಾಗದಲ್ಲಿ. ಗುರು ಗುರು ಸ್ಕೋರ್ ಗೆದ್ರೆ 5,000 ಕೊಡ್ತೀನಿ ಅಂತ ಹೇಳಿದೆ. 32-19 ಮಂಡ್ಯ ತಂಡದ ಪರವಾಗಿ. ಯಾವ ಜಿಲ್ಲೆ ಅಂತ ಗೆದ್ರೆ 5,000 ಇಲ್ಲೇ ಕೊಡ್ತೀನಿ. ಇಂಗ್ಲಿಷ್ ಅನ್ನೋ ಸಬ್ಜೆಕ್ಟ್ ಇರುತ್ತೆ ಅಷ್ಟೇ, ಪಾಪ ಮಕ್ಕಳು ಕಲಿತಾ ಇರಲ್ಲ. ಎರಡನೇ ಕರೆ, ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ಹಾಸನ ವಿರುದ್ಧ UK. ಈ ಎರಡು ತಂಡಗಳಿಗಿದು ಎರಡನೇ ಕರೆ, ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಇದೀಗ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪ್ರಾರಂಭ ಆಗ್ತಾ ಇದೆ. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 32-19 ಮಂಡ್ಯ ತಂಡದ ಪರವಾಗಿ. 32-19. And court number 2, 25-4 in favor of ದಕ್ಷಿಣ ಕನ್ನಡ. ಏಕಪಕ್ಷವಾಗಿ ಪಂದ್ಯವನ್ನು ತನ್ನ ತೆಗೆದುಕೊಂಡಿದೆ. ಶ್ರೀಯುತ ಪವನ್ ಅಲಿಯ ಸೀಳು, ದಯವಿಟ್ಟು ಊಟದ ಕೂಪನನ್ನ ಆಟಗಾರ ಬರ್ತಾ ಇದ್ದಾರೆ, ಅವ್ರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಹರೀಶ್ ಸರ್ ಅವರು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಆಗಮಿಸಿದಂತ ಎಲ್ಲ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಉತ್ತಮವಾದಂತಹ ಒಂದು ಸಹಕಾರ ನೀಡೋದ್ರ ಮೂಲಕ ಅವರಿಗೆ ಒಂದು ಗೌರವದ ಬ್ಯಾಗ್ ಗಳನ್ನ ನೀಡಿ ಅವರಿಗೆ ಇಲ್ಲಿ ಅಭಿನಂದಿಸಿದ್ದಾರೆ. ಅದೇ ರೀತಿ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದಲೂ ಸಹ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಪ್ರೀತಿಯ ಅಭಿನಂದನೆಯ ಒಂದು ಸತ್ಕಾರವನ್ನ ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಮಾಡಲಾಗಿದೆ. ಎಲ್ಲ ಜಿಲ್ಲಾ ತಂಡದ ಆಟಗಾರರು ಬಂದು ಉತ್ತಮವಾದಂತಹ ಪ್ರದರ್ಶನ ನೀಡುವುದರ ಮೂಲಕ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಆ ತಂಡದ ವ್ಯವಸ್ಥಾಪಕರಿಗೆ, ತರಬೇತುದಾರರಿಗೆ, ಎಲ್ಲ ಕ್ರೀಡಾಪಟುಗಳಿಗೆ ತುಂಬ ಹೃದಯದ ಅಭಿನಂದನೆಯನ್ನು ನಮ್ಮ ನೆಚ್ಚಿನ ಶಾಸಕರ ಪರವಾಗಿ ಧೀರಜ್ ಮುನಿರಾಜು ಸರ್ ಅವರ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಂದು ಅವರ ಹುಟ್ಟುಹಬ್ಬ. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಕರ್ನಾಟಕ ಸರ್ಕಾರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು ನಮ್ಮೆಲ್ಲರ ದೊಡ್ಡಬಳ್ಳಾಪುರ ಜನತೆಯ ಒಂದು ಭಾಗ್ಯ. ಆ ಯುವ ನಾಯಕರನ್ನ ಮೆಚ್ಚಿ ಕರ್ನಾಟಕದ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. 29-5 in favor of ದಕ್ಷಿಣ ಕನ್ನಡ. ಸರಿಸಾಟಿಲ್ಲದ ಆಟದ ಪ್ರದರ್ಶನ, ಸತತ ಗೆಲುವನ್ನು ದಾಖಲಿಸಿಕೊಳ್ತಾ ಈ ಪಂದ್ಯದ ಕೂಡ ಏಕಪಕ್ಷವಾಗಿ ಮುನ್ನಡೆಯಲ್ಲಿ ಹಾದಿಯಲ್ಲಿ ಸಾಗ್ತಾ ಇದೆ. ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠವಾಗಿ ಈ ಪಂದ್ಯಾವಳಿಗೆ ಒಂದು ಶ್ರೇಷ್ಠ ಬಲಿಷ್ಠ ತಂಡವಾಗಿ ಹೊರಹೊಮ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಬ್ಯಾಂಗ್ಳೂರು ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಇನ್ ಕೋರ್ಟ್ ನಂಬರ್ 1. ಬೆಂಗಳೂರು ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಪ್ರಥಮ ಕ್ವಾರ್ಟರ್ ಫೈನಲ್ ಈಗಾಗಲೇ ಅಂತಿಮ ಕರೆ ನೀಡಿಯಾಗಿದೆ. ಬೆಂಗಳೂರು ನಗರ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ತಂಡದ ಆಟಗಾರರು ಈ ಕೂಡಲೇ ಅಂಕಣ 1ಕ್ಕೆ ಸಿದ್ಧವಾಗಿರಬೇಕು. ಪಂದ್ಯ ಮುಕ್ತಾಯದ ಹಂತ ತಲುಪಿಯಾಗಿದೆ. ಬಲಿಷ್ಠ ಮಂಡ್ಯ ತಂಡ ಮೈಸೂರು ತಂಡವನ್ನು ಮಣಿಸಿ ಮುಂದಿನ ಸುತ್ತಿನ ನಿರ್ಣಾಯಕ ಘಟ್ಟಕ್ಕೆ 8ನೇ ಘಟ್ಟಕ್ಕೆ ಪ್ರವೇಶಾರ್ಹತೆಯನ್ನು ಪಡೆದುಕೊಳ್ತಾ ಇದೆ.
ಮಂಡ್ಯ ಜಿಲ್ಲಾ ತಂಡ. ಮೂರು ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರು ಹಾಗೆ ಶ್ರೀಯುತ ಶಿವಲಿಂಗಪ್ಪ ಸರ್ ಅವರು ಅವರ ಒಂದು ನೇತೃತ್ವದಲ್ಲಿ ನಮ್ಮೆಲ್ಲ ತೀರ್ಪುಗಾರ ನಿಷ್ಪಕ್ಷಪಾತವಾದಂತಹ ನಿರ್ಣಯವನ್ನು ನೀಡುವ ಮೂಲಕ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ. ಜಿಮ್ಮೇಣ ಊಟದ ವಸೂರೆ ದಯವಿಟ್ಟು ಇಬ್ಬರು ಹುಡುಗರು ಕಳಿಸಿ ತೀರ್ಪುಗಾರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಪಂದ್ಯಗಳು ನಿರಂತರವಾಗಿ ಸಾಗುತ್ತೆ. ಶರತ್ ಅವರು ದಯವಿಟ್ಟು ರಫೀಲ್ಗೆ ಪಂದ್ಯ ಮುಕ್ತವಾಗಿದೆ. ಸಕ್ಕರೆ ನಾಡು ಮಂಡ್ಯ ತಂಡದ ಆಟಗಾರರು ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅಂದ್ರೆ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೆ. ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಉತ್ತಮ ಪ್ರದರ್ಶನ ನಡೆದಂತಹ ಸಾಂಸ್ಕೃತಿಕ ನಗರಿ ಮೈಸೂರು ತಂಡಕ್ಕೂ ಸಹ ಅಭಿನಂದನೆಗಳು. ಕ್ಯಾಪ್ಟನ್ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಸೂಪರ್ ಕೆಲವಾಗಿರುವ ಸಂದರ್ಭ ಉಡುಪಿ ತಂಡದ ವಿಜಯ್ ಶಾಗು ಪ್ರಸಾದ್ ಕಣ ಒಂದರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಕಣ ಒಂದರಲ್ಲಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ನೋಡಿ ಜಲ್ದಿ ಬರಬೇಕು. ಬ್ಯಾಂಗ್ಳೂರ್ ಅರ್ಬನ್ ಹಾಗೂ ಚಿಕ್ಕಮಗಳೂರು ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ಮಂಡ್ಯ ಕ್ಯಾಪ್ಟನ್ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಮುಖ್ಯ ತೀರ್ಪುಗಾರಾಗಿ ಪರಸು, ತೀರ್ಪುಗಾರಾಗಿ ಅರುಣ ಹಾಗೂ ನರಸಿಂಹಮೂರ್ತಿ, ಸುದರ್ಶನ್, ಸ್ಕೋರರ್ ಆಗಿ ರವಿ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶಾಂತಪ್ಪ ಹಾಗೂ ಅಶ್ವತ್ಥ, ಥರ್ಡ್ ರೇಡ್ ಶ್ರೀನಿವಾಸ್, ಥರ್ಡ್ ಸೆಕೆಂಡ್ ದೇವು.